ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ನಲ್ಲಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತಂದರೆ ನಮಗೆ IT ಸೆಕ್ಟರು ಜೊತೆಗೆ ಪೇಂಟ್ ಸೆಕ್ಟರಲ್ಲೂ ಕೂಡ ಒಂದು ಪೇಂಟ್ ಮತ್ತು ಸಿಮೆಂಟ್ ಸೆಕ್ಟರಲ್ಲೂ ಕೂಡ ಒಂದು ಫಾಲೋ ಅಪ್ ಬಂದಿರೋಂಗೆ ಕಾಣಿಸ್ತಾ ಇದೆ. ಇವತ್ತು ನೋಡಿದ್ರೆ ಗ್ರಾಸಿಮ್ ನೋಡಿ 2% ಮೇಲ್ಗಡೆ ಹೋಗಿದೆ. ಹೊಸದು ಓಪಸ್ ಅಂತ ಹೇಳ್ಬಿಟ್ಟು ಅವ್ರು ಪೇಂಟ್ಸ್ ಬಂದಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟಿಂದ ಹೇಳ್ತಾನೆ ಬಂದಿದ್ವಿ ಲಾಸ್ಟ್ ವೀಕಿಂದ. ಆ ಸೆಂಟಿಮೆಂಟು ಕಾಣಿಸ್ತಾ ಇದೆ. ಟೆಕ್ ಮಹೀಂದ್ರ 2.92% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇಡೀ ನಿಫ್ಟಿ 50ನಲ್ಲಿ ಇವತ್ತು ಟಾಪ್ ಗೇನರ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತು. HDFC ಬ್ಯಾಂಕ್, ICICI ಬ್ಯಾಂಕ್ 1% ಮೇಲಿತ್ತು. ಬಜಾಜ್ ಫೈನಾನ್ಸು 2.27% ಒಂದು ಬುಲ್ಲಿಶ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಮಾತಾಡಿದ್ವಿ. ಬಜಾಜ್ ಫೈನಾನ್ಸ್ ಬಗ್ಗೆ ಒಬ್ಬರು ಕೇಳಿದ್ರೆ ಕೂಡ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. FMC ಸೆಕ್ಟರ್ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಹೇಳ್ತಾ ನಮ್ಮಿಂದ ಆಟೋ ಸೆಕ್ಟರಿಂದ ಬೇರೆ ಸೆಕ್ಟರಿಂದ ಒಂದಿಷ್ಟು ಆ ಕಡೆ ಈ ಕಡೆ ರೀಶಫ್ಲಿಂಗ್ ಆಯಿತು ಅಂತಂದರೆ ನಮಗೆ IT ಸೆಕ್ಟರ್ ಮತ್ತು FMC ಸೆಕ್ಟರ್ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ. ಸೊ ಅದೆರಡರಲ್ಲೂ ಕೂಡ ಇವತ್ತು ಒಂದು ಪಾಸಿಟಿವ್ ಮೂವ್ಮೆಂಟ್ ಬಂದಿದೆ. ಟಾಪ್ ಲೂಸರ್ ಅಂದರೆ ಇವತ್ತು ಪವರ್ ಸೆಕ್ಟರು ತುಂಬ ಒಂದು ರ್ಯಾಲಿ ಆದಂಥ PSU NTPCನಲ್ಲಿ 2.27% ಕರೆಕ್ಷನ್ ಬಂದಿದೆ. ಸೊ ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ. ನಿಫ್ಟಿ ನೋಡಿ 24,000. ಇವತ್ತು ಕೆಲವರು ಹೇಳ್ತಾ ಇದ್ರು ಎಂಥ ವರ್ಲ್ಡ್ ಕಪ್ಪನ್ನು ಗೆದ್ವಿ ಅಲ್ವಾ, ಎಂಥ ಲಾಸ್ಟ್ ಮೂಮೆಂಟಲ್ಲಿ ಅನ್ಬಿಲೀವಬಲ್ ವಿಕ್ಟ್ರಿ ಆಫ್ಟರ್ ಲಾಂಗ್ ಇಯರ್ಸ್. 13 ವರ್ಷ ಆದಮೇಲೆ ನಮಗೆ ವಾಪಸ್ ವರ್ಲ್ಡ್ ಕಪ್ ಸಿಕ್ತು. ಸೊ 24,000ದಲ್ಲಿ ಅದು ಇವತ್ತು ಚೇರಪ್ ಆಗಿ ವಾಪಸ್ ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಮಾರ್ಕೆಟು ಟಿಪಿಕಲ್ ಎಂ ಪ್ಯಾಟರ್ನ್ ಮಾಡಿದೆ. ನಿಫ್ಟಿನಲ್ಲಿ ನೋಡಿ ಎಂ ಪ್ಯಾಟರ್ನ್ ಆಗಿದೆ. ನಾಳೆ ಏನಾದರೂ ಇಲ್ಲಿಂದ ಕರೆಕ್ಷನ್ ಬಂತು ಅಥವಾ ಇದೇ ಝೋನಲ್ಲಿ ಓಪನ್ ಕೆಳಗಡೆ ಬಂತು, ಆಲ್ರೆಡಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಗ್ಯಾಪ್ ಡೌನ್ ಬಂತು ಅಂದರೆ ಒಂದು ದೊಡ್ಡ ಸೆಲ್ಲಿಂಗ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ವಾಪಸ್ ಮತ್ತೆ ನಾವು 24,000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಎಂ ಪ್ಯಾಟರ್ನ್, ಟಿಪಿಕಲ್ ಎಂ ಪ್ಯಾಟರ್ನ್ ಕಾಣಿಸ್ಬೋದು. ಅಕಸ್ಮಾತ್ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಮೇಲ್ಗಡೆ ಹೋಗೋಂಥ ಸಾಧ್ಯತೆ ಇರುತ್ತೆ. ಆಗ ಹುಷಾರಾಗಿ ಹೋಗಬೇಕು, ಯಾಕೆಂದರೆ ಮೇಲ್ಗಡೆ ಮತ್ತೆ ಕಾಣದ ದಾರಿ, ಎಷ್ಟು ದೂರ ಬೇಕಾದರೂ ಹೋಗ್ತಾ ಹೋಗ್ಬೋದು. ಇವತ್ತು ಒಲ್ಲದ ಮನಸ್ಸಿನಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ವ. ಯಾಕೆ ಅಂದರೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಆ ಕಾರಣ ಇತ್ತು. ಇವತ್ತು ಒಂದು ಬೀಳೋದಾಗಿದ್ದರೆ ಒಂದು ಚಾನ್ಸಸ್ ಇದ್ದಿದ್ರೆ ಇವತ್ತು ಪುಲ್ ಬ್ಯಾಕು ಏನೇ ಆಗಿದ್ರು ಇವತ್ತು ಬೆಸ್ಟ್ ಟೈಮ್ ಆಗಿತ್ತು. ಯಾಕೆ ಅಂತಂದರೆ ನೋಡಿ, ಮೊನ್ನೆ ಆಫ್ಟರ್ ಲಾಂಗ್ ರ್ಯಾಲಿ ನಮಗೆ ಇಲ್ಲಿ ಒಂದು ನೆಗೆಟಿವ್ ಕ್ಯಾಂಡಲ್ ಥರ ಕ್ಲೋಸಿಂಗ್ ಆಗಿತ್ತು. ಸೊ ಇವತ್ತು ಕಂಟಿನ್ಯೂಷನ್ ಬರೋದಾಗಿದ್ರೆ ಇವತ್ತು ಬರಬೇಕಾಗಿತ್ತು, ಆದರೆ ಇವತ್ತು ಅಲ್ಲಿಂದ ವಾಪಸ್ ರಿಕವರಿ ಇದೆ. ಸೊ ಮಾರ್ಕೆಟ್ ಇಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಥವಾ ಒಂದು ಅಟೆಂಡ್ ಮಾಡ್ತೀನಿ, ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಮೇಲ್ಗಡೆ ಹೋಗೋಕ್ಕೆ ಅಂತ ಹೇಳ್ತಾ ಇದೆ. ಎಲ್ಲ ಯಾದ್ರ ಮೇಲೆ ನಿಂತಿರುತ್ತೆ ಇವಾಗ, ಬ್ಯಾಂಕ್ ನಿಫ್ಟಿ ಮೇಲೆ ನಿಂತಿರುತ್ತೆ. ಸೊ ನಿಫ್ಟಿನಲ್ಲಿ ಒಂದು ಎಂ ಪ್ಯಾಟರ್ನ್ ಕಾಣಿಸಿದೆ, ಒಳ್ಳೆ ಮೂಮೆಂಟ್ ಆಗಿದೆ. ಮೇಲ್ಗಡೆ ಹುಷಾರಾಗಿರಿ. ಎವ್ರಿ 50 ಪಾಯಿಂಟ್ಸ್ನ ರೆಸಿಸ್ಟೆನ್ಸ್ ಅಂತ ನೋಡ್ಕೊತಾ ಇರಿ. ಕೆಳಗಡೆ ಬರೋದಾದರೆ 24,000 ಸಪೋರ್ಟ್ ಇದೆ. ಇವಾಗ ನಾಳೆ ಎಂ ಪ್ಯಾಟರ್ನ್ ಕನ್ಫರ್ಮೇಷನ್ ಆಯಿತು ಅಂದರೆ 24,000 ಟೆಸ್ಟ್ ಆಗಬೇಕು. 24,000ದಿಂದ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ ಮುಂದೆ ನೋಡ್ತಾ ಹೋಗೋಣಂತೆ. ಬಟ್ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಆಗಿರಬೇಕು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಯಾಕೆ ಫೋಕಸ್ ಆಗಿರಬೇಕು ಅಂದರೆ, ಬ್ಯಾಂಕ್ ನಿಫ್ಟಿ ನೋಡಿ ಒಂದು 53,100 ಇದು ಕೂಡ ಒಂದು ಆಲ್ ಟೈಮ್ ಹೈ. ಅಲ್ಲಿಂದ ಒಂದು ನಮಗೆ ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಪ್ಯಾಟರ್ನ ಕನ್ಫರ್ಮೇಷನ್ ಕೊಟ್ಬಿಟ್ಟಿತ್ತು ಯಾವತ್ತು, ಶುಕ್ರವಾರ. ಇವತ್ತು ನೋಡಿ ಅದೇ ಝೋನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗ ನೋಡ್ಕೊಂಬರೋದಾದರೆ 15 ಮಿನಿಟ್ಸ್ ಚಾರ್ಟಲ್ಲಿ ನಮಗೆ ಈ ಒಂದು ಝೋನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ 52,700. ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಝೋನ್, 2-3 ದಿನ ಬಸ್ ಸ್ಟ್ಯಾಂಡ್ ಆದಂಥ ಝೋನು ನೋಡಿ, ಇಲ್ಲಿ ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆದಂಥ ಝೋನು. ಆ ಝೋನಿಗೆ ಬಂದು ವಾಪಸ್ ಇವತ್ತು ಬಸ್ ಸ್ಟ್ಯಾಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಹೋದ್ರೂ ಈಗ 52,700 ಈ ಬಸ್ ಸ್ಟ್ಯಾಂಡಿನ ಬೇಸ್ ಆಗಿರುತ್ತೆ. ಸೊ ನಾಳೆ ಏನಾದರೂ 52,700 ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬರ್ತದೆ ಅಂದರೆ ಇದೇ ಝೋನ್ ಇವತ್ತು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದೆ. ಓಪನಿಂಗಲ್ಲಿ ಒಂದು ಮೂಮೆಂಟ್ ಬಂದುಬಿಟ್ರೆ ಇಡೀ ದಿನ ಒಂದೇ ಝೋನಲ್ಲಿತ್ತು. ಸೊ ನಾಳೆ ಏನಾದರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತಾಯಿತ್ತು ಅಂತಂದರೆ 52,000 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ. ಯಾಕೆಂದರೆ 52,000 ನೋಡ್ಕೊಂಬನ್ನಿ, ಮತ್ತೆ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಈ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿ ಒಂದು ದೊಡ್ಡದಾಗಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ತುಂಬ ದಿನ ಹಾಲ್ಟ್ ಆದಂಥ ಝೋನು, ಅದನ್ನು ನಾವು ಬಸ್ ಸ್ಟ್ಯಾಂಡ್ ಅಂತೀವಲ್ವಾ. ಸೊ ಇವೆರಡರ ಮಧ್ಯದಲ್ಲಿ ಇದೆ ಇವಾಗ ಮಾರ್ಕೆಟು. ಸೊ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡ್ತಾ ಇದ್ದಿಲ್ಲ, ರಿಜೆಕ್ಷನ್ ಬಂತು ಅಂತಂದರೆ 52,000 ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 52,000 ನಾವು ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ ನಾವು ಒಂದು ಒಳ್ಳೆ ಮೂಮೆಂಟ್ನ ಕೆಳಗಡೆ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಮ್ಮ 51,200 ಈ ಬಸ್ ಸ್ಟ್ಯಾಂಡ್ ಬೇಸ್ನ ಕೆಳಗಡೆ ಅಂದರೆ ಹೆಚ್ಚು ಕಮ್ಮಿ 51,200 ಇದೆ, ಮಧ್ಯದಲ್ಲಿ 51,400 ಈ ಲೆವೆಲ್ಗಳೆಲ್ಲ ವೇಗವಾಗಿ ನೋಡಲಿಕ್ಕೆ ಸಿಗ್ಬೋದು ಅಕಸ್ಮಾತ್ 52,000 ಬ್ರೇಕ್ ಆಯಿತು ಅಂತಂದರೆ. ಸೊ ಸ್ಟಿಲ್ 51,200 ಸಪೋರ್ಟ್ ಆಗಿದೆ ಲಾಂಗ್ ಟರ್ಮಲ್ಲಿ ನೋಡೋದಾದರೆ. ಬಟ್ ಈಗ ಮೇಲ್ಗಡೆ ರೆಸಿಸ್ಟೆನ್ಸ್ ಅಂದರೆ ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಎಗೇನ್ ಸಣ್ಣ ಲೆವೆಲ್ಗಳು ಕಾಣಿಸ್ತಾ ಇರೋಂಥ ಲೆವೆಲ್ಲು 52,800, 53,000 ಈ ಲೆವೆಲ್ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಎಲ್ಲಿವರೆಗೂ 51,200ನ ಬಿಟ್ಟು ಕೆಳಗಡೆ ಬರೋದಿಲ್ವೋ ಅಥವಾ 53,000 ದಾಟಿ ಮೇಲ್ಗಡೆ ಹೋಗೋದಿಲ್ವೋ ಅಲ್ಲಿ ತನಕ ಅಗ್ರೆಸಿವ್ ಪೊಸಿಷನ್ ತೊಗೊಳಂಗಿಲ್ಲ. ಮಧ್ಯದಲ್ಲಿ ಚಾಪಿ ಆಗಿರುತ್ತೆ, ವಾಲಟೈಲ್ ಆಗಿರುತ್ತೆ. ಎಲ್ಲೆಲ್ಲಿ ಎಕ್ಸಿಟ್ ಸಿಗುತ್ತೋ ಅಲ್ಲಿ ಎಕ್ಸಿಟ್ ಮಾಡೋ ಥರನೇ ನೋಡ್ತಾ ಇರಬೇಕು. ಬಟ್ ಈ ವೀಕಲ್ಲಿ ಅಂಥ ಮೂಮೆಂಟ್ ಬಂದೇ ಇಲ್ಲ. ಸೊ ಈ ವಾರದ ಎಕ್ಸ್ಪೈರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ಯಾವುದೋ ಒಂದು ಲೆವೆಲ್ನ ಬ್ರೇಕ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಅಂದರೆ ಏನು ಹೇಳ್ತಾ ಇದೆ ಅಂದರೆ, ಹೋದ ವಾರ ಒಂದು ದೊಡ್ಡದಾಗಿ ಮೂಮೆಂಟ್ ಆಗಿತ್ತು, ಇಲ್ಲಿಂದ ಇಲ್ಲಿ ತನಕ ಈ ರೇಂಜಲ್ಲಿ ಮೂಮೆಂಟ್ ಆಗಿತ್ತು, ಈಗ ಇಲ್ಲೇ ಉಳ್ಕೊತಾ ಇದೆ. ಸೊ ಈ ಎಕ್ಸ್ಪೈರಿ ದಿನ ಒಂದು 53,200 ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ತೀವಿ ಅಥವಾ 51,200 ಕಡೆಗೆ ಬಂದು ಟೆಸ್ಟ್ ಆಗ್ತೀವಿ ಅಂತ ಅನಿಸ್ತಾ ಇದೆ. ಸೊ 2,000 ಪಾಯಿಂಟ್ಸು ಮಾರ್ಕೆಟಲ್ಲಿ ಒಂದು ಸ್ಕೋಪ್ ಇದೆ ಈ ವಾರದ ಎಕ್ಸ್ಪೈರಿಯಲ್ಲಿ. ನೋಡ್ತಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಇವತ್ತು ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊತೀನಿ, ಮೇಲ್ಗಡೆ ಹೋಗಿದೆ ಅಂತ ಅನಿಸ್ತಿರ್ಬೋದು ಕೆಲವರಿಗೆ. ಬಟ್ ಎಗೇನ್ ನಾವು ಸ್ಟ್ಯಾಂಡ್ನ ಬೇಸಿಗೆ ಬಂದಿದ್ದೀವಿ. ಸೊ ಎಲ್ಲಿವರೆಗೂ 52,700 ಬಿಟ್ಟು ದಾಟ ಹೋಗಲ್ಲ. ಮೇಲ್ಗಡೆ ಹೋದ್ರೂ ಕೂಡ 52,800, 53,000 ಈ ರೌಂಡ್ ಲೆವೆಲಲ್ಲಿ ಹುಷಾರಾಗಿರ್ಬೇಕು ನೀವು. ಕೆಳಗಡೆ ಬರೋದಾದರೆ ನಮಗೆ ಈ 52,200
ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಇತ್ತು ಅಂದರೆ 52,000 ಫಸ್ಟ್ ಅಪ್ ಆಗಿರುತ್ತೆ. ಅದಕ್ಕೆ ಬಂದರೆ 51,800, 51,400, 200 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಆಪ್ಷನ್ ಚೈನ್ ನೀವು ನೋಡೋದಾಗಿದ್ರೆ ಕ್ಲಿಯರ್ ಕಟ್ ಆಗಿ ಒಂದು ನೆಗೆಟಿವ್ ಆಗಿರುವಂಥ ಒಂದು ಇಂಡಿಕೇಶನ್ ಇತ್ತು. ಯಾಕಂದರೆ ಇದು ಬೆಳಗ್ಗೆಯಿಂದ 12,300 ರೆಸಿಸ್ಟೆನ್ಸು ಜೋರಾಗಿ ಇತ್ತು. ಒಂದು ಹಾಫಲ್ಲಿ ಒಂದು ಅರ್ಧ ತನಕ ಬಂದಿದ್ರಾದರೂ ಕೂಡ 1:2 ಇತ್ತು. 1:2 ಮೋರೋವರ್ ಏನಾಯಿತು ಅಂದರೆ ಕೆಳಗಡೆ ಇಷ್ಟು ದೊಡ್ಡ ಸಪೋರ್ಟೇ ಬಿಲ್ಡಪ್ ಆಗಿರಲಿಲ್ಲ. ಸೊ ಕ್ಲಿಯರ್ ಕಟ್ ಆಗಿ ಇವತ್ತು 12,300ಕ್ಕಿಂತ ಮೇಲ್ಗಡೆ ಹೋಗೋದಿಲ್ಲ ಅಂತ. ಸೊ ಪೊಸಿಷನ್ ಕೂಡ ನಾನು ಸ್ವಲ್ಪ 12,400 ಕಾಲ್ ರೇಟಿಂಗ್ ಮಾಡಿಬಿಟ್ಟು ಇಟ್ಟಿದ್ದೆ. ಸೊ ಕೆಳಗಡೆ ಇದು ಬೇಕೆಂದರೆ ಕ್ಲಿಯರ್ ಕಟ್ಟಾಗಿ ನಮಗೆ ಆಪ್ಷನ್ ಚೈನು ಅದನ್ನ ಸಪೋರ್ಟ್ ಮಾಡ್ತಾ ಇತ್ತು. ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ 15 ಮಿನಿಟ್ಸಲ್ಲಿ ಅಟೆಂಪ್ಟ್ ಮಾಡ್ತಾನೆ ಬರ್ತಾ ಹೋಯಿತು. ಮಧ್ಯದಲ್ಲಿ 12,300ನ ಬ್ರೇಕ್ ಮಾಡ್ತೀನಿ ಅಂತ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಆಯಿತು ಇಲ್ಲಿ. ಸೊ ಆದರೆ ಆಗಲಿಲ್ಲ, ಅದರಿಂದ ಕೆಳಗಡೆ ಬರ್ತಾ ಹೋಯಿತು. ಸೊ ಇವತ್ತು ಇಷ್ಟೊಂದು ದೊಡ್ಡ ರೆಸಿಸ್ಟೆನ್ಸ್ ಇದರಿಂದ ಕೆಳಗಡೆ ಸಪೋರ್ಟ್ ಇಲ್ಲದಲ್ಲೇ ಇದರಿಂದ 12,240 ಈ ಲೆವೆಲ್ಗಳು ಬಂದು ಟೆಸ್ಟ್ ಆಗ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ಬಟ್ ಒಂದು ಸಲ ಸ್ಪೈಕ್ ಬಂತಾಯಿತು ಕೂಡ ವಾಪಸ್ ಅದೇ ಝೋನಲ್ಲಿ ಆ ಕ್ಯಾಂಡಲೇ ಮೇಲ್ಗಡೆ ಹೋಗಿ 115 ಮಿನಿಟ್ ಕ್ಯಾಂಡಲ್ ಆದಂಥ ಆ್ಯಕ್ಷನ್ ಅದು. ಆಮೇಲೆ ಇಡೀ ದಿನ ಆ ಕ್ಯಾಂಡಲ್ ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತು. ಬಟ್ ಇದಕ್ಕೆ ನೀವು ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಇಟ್ಕೊಂಡು ನೋಡೋದಾದರೆ ಎಕ್ಸಾಕ್ಟಾಗಿ ಏನು ಟ್ರೆಂಡ್ ಲೈನ್ ಇತ್ತು ಅದನ್ನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾಳೆ ಒಂದು ಒಳ್ಳೆ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ಯೂಶಲಿ ಎಕ್ಸ್ಪೈರಿ ದಿನ ಎರಡೇ ಆಗುತ್ತೆ. ಒಂದು ಭರ್ಜರಿ ಆದಂಥ ಮೂಮೆಂಟ್ ಬರುತ್ತೆ, ಇಲ್ಲ ಅಂದರೆ ಸೈಡ್ ವೈಸ್ ಆಗಿ ಉಳ್ಕೊಳುತ್ತೆ. ಕೆರೆ ದಡ ಅನ್ನೋದು ಇರಲೇ ಇರಲಿಲ್ಲ. ಬಟ್ ಫಾರ್ ಸರ್ಪ್ರೈಸಿಂಗ್ಲಿ ಇವತ್ತು ಅದನ್ನೇ ಹೇಳಿದೆ, ಆದರೆ ಇವತ್ತೊಂದು ಕೆರೆ ದಡ ಮಾಡಿದೆ. ಈ ಥರ ಒಂದು ಮೇಲ್ಗಡೆ ಹೋಗಿ ವಾಪಸ್ ಕೆಳಗಡೆ ಬರುವಂಥದ್ದು ಅಷ್ಟೇ ಝೋನ್ಗೆ ಈ ಥರ ತುಂಬ ಕಡಿಮೆ ದಿನ ಆಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎರಡೇ ಪ್ಯಾಟರ್ನ್. ನಿಮಗೆ ಒಂದು ರೇಂಜ್ ಏನಾದ್ರು ಇದ್ದರೆ ಆ ರೇಂಜ್ ಒಳಗಡೆ ಸಣ್ಣದಾಗಿ ಒಂದು ಸ್ಕ್ವೀಸ್ ಮಾಡ್ಕೊಂಡು ಹೋಗ್ತಾರೆ. ಕೆರೆ ದಡ ಅಲ್ಲ, ಅದು ಸಣ್ಣದಾಗಿ ಸ್ಕ್ವೀಸ್ ಒಂದು ಲೈನ್ ಹೇಳ್ದಂಗೆ ಇರುತ್ತೆ. ಆ ಥರ ಎಕ್ಸ್ಪೈರಿ ಮುಗಿಸ್ತಾರೆ. ಇಲ್ಲಾಂದರೆ ದೊಡ್ಡದಾಗಿ ಒಂದು ಮೇಲ್ಗಡೆ ಅಥವಾ ಕೆಳಗಡೆ ಎಕ್ಸ್ಪೈರಿ, ಎರಡೇ ಥರ ಎಕ್ಸ್ಪೈರಿ ಪ್ಯಾಟರ್ನ್ಗಳು ಬರುವಂಥದ್ದು. ಬಟ್ ಇಂಟ್ರೆಸ್ಟಿಂಗ್ ಇವತ್ತೊಂದು ಕೆರೆ ದಡನ ಮಾಡಿದೆ. ಸೊ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ. ಮೇಲ್ಗಡೆ 12,300 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ವರ್ಟೆಕ್ಸ್ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲಿಂದ ಕೆಳಗಡೆ ಸೆಲ್ ಆಫ್ ಬಂತು ಅಂತಂದರೆ ದೊಡ್ಡದಾಗಿರುವಂಥ ಸೆಲ್ ಆಫ್ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹೇಗೆ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಒಳ್ಳೆ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಬ್ರೇಕ್ಔಟ್ ಆಯಿತು ಅಂದ್ರೂ ಕೂಡ ನಾವು ವಾಪಸ್ 12,350, 380 ಲೆವೆಲ್ಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡಿ. ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಬಸ್ ಸ್ಟ್ಯಾಂಡ್ನ ಟೆಸ್ಟ್ ಮಾಡೋಕ್ಕೆ ಬಂದಿದೆ. 23,650 ಈ ಝೋನ್ ಏನಿದೆ ಬಸ್ ಸ್ಟ್ಯಾಂಡು, ಇಲ್ಲಿ ಸುಮಾರು ದಿನ ನಿಂತಂಥ ಝೋನ್, ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋಗಿದೆ. ಕೆಳಗಡೆ 23,500 ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ನಾಳೆ ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡೋದು, ಆಪ್ಷನ್ ಬೈಯಿಂಗ್ ಮಾಡೋರು ನೋಡ್ತಾ ಇದ್ದೀರಾ ಅಂತಂದರೆ ನೋಡಿ, ನಾಳೆ ಅಕಸ್ಮಾತ್ ಏನಾದ್ರು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಟಿಪಿಕಲ್ ಎಂ ಪ್ಯಾಟರ್ನ್ ಅಂತ ಓದ್ಬೋದು. ಇಲ್ಲಿಂದ ಇಲ್ಲಿ ಹೋಗಿದ್ದು ವಾಪಸ್ ಹಿಂಗೆ ಬರುವಂಥ ಸಾಧ್ಯತೆ ಇರುತ್ತೆ. ಈ ಝೋನಿಗೆ ಇಲ್ಲಿಂದ ಮೇಲ್ಗಡೆ ಹೋಗಿದ್ದು ವಾಪಸ್ ಎಂ ಪ್ಯಾಟರ್ನ್ ಅಂತ ಆ ಒಂದು ವ್ಯೂನ ಇಟ್ಕೋಬೋದು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಕಾಂಟ್ರೇನಲ್ಲೇ ಒಂದು 23,750 ಸ್ಟಾಪ್ ಲಾಸ್ ಇಟ್ಕೊಂಡು ತೊಗೋಬೋದು. ಅಕಸ್ಮಾತ್ ಬಿಟ್ ಆಯಿತು ಅಂತಂದರೆ ನಾವು ಸ್ಟಾಪ್ ಲಾಸ್ ಎಕ್ಸಿಟ್ ಮಾಡ್ಬೋದು. ರಿಸ್ಟ್ ರಿವಾರ್ಡು ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಈವನ್ ಆಪ್ಷನ್ ಬೈಯಿಂಗ್ ಮಾಡೋದಾದರೂ ಕೂಡ. ಅದೇ ರೀತಿಯಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅಂತಂದರೆ ನಾಳೆ ದಯವಿಟ್ಟು ಈ ಝೋನ್ನಿಂದ ಆಚೆ ಇರಿ. ಅಂದರೆ 23,750 ಮೇಲ್ಗಡೆ ಕಾಲ್ ರೇಟಿಂಗ್ ಮಾಡಿ. ಅದೇ ರೀತಿಯಾಗಿ 23,350 ಕೆಳಗಡೆ ಪುಟ್ ರೇಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಸ್ಕೋಪ್ ಇದೆಯಲ್ಲ ಅಂತ ಅನಿಸ್ತಿರ್ಬೋದು ನಿಮಗೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಥವಾ ಇದೇ ರೇಂಜಲ್ಲಿ ಓಪನ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈ ಝೋನ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಮೇಲ್ಗಡೆ ಹೋಯಿತು ಅಂತಂದರೆ ಈ ಝೋನ್ನ ಬಂದು ಟೆಸ್ಟ್ ಆಗೋದು ಸಾಧ್ಯತೆ ಇದೆ. ಎಕ್ಸ್ಪೈರಿ ಇದರೊಳಗಡೆ ಮುಗಿಸಿದ್ದಾರೆ ಅಂತಂದರೆ ಇದನ್ನ ಟೆಸ್ಟ್ ಮಾಡಿಸೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ರೇಂಜನ್ನು ಆಚೆ ಈಚೆ ಇಟ್ಕೊಂಡು ಪ್ಲಾನ್ ಮಾಡ್ತಾ ಹೋಗಿ. ಎಲ್ಲ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಪೊಸಿಷನ್ನ ನಾವು ಅಡ್ಜಸ್ಟ್ಮೆಂಟು ಮಾಡ್ಕೊತಾ ಹೋಗಬೇಕಾಗುತ್ತೆ. ನೋಡ್ತಾ ಹೋಗೋಣಂತೆ. ಕೆಲವೊಂದು ಸ್ಟಾಕ್ಸ್ಗಳ ಬಗ್ಗೆ ಕೇಳಿದ್ರೆ ನಾನು ಸ್ಟಾಕ್ಸ್ ಯಾವುದು ತೊಗೊತಾ ಇಲ್ಲ. ಸುಮಾರು ಕಮೆಂಟ್ಸ್ ಇತ್ತು, ಎಲ್ಲದನ್ನು ಇವತ್ತು ಕವರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಒಂದು 4-5 ಸ್ಟಾಕ್ಗಳನ್ನು ಇವತ್ತು ತೊಗೊಂಡು ಮಾತಾಡ್ತೀನಿ. ಮಿಕ್ಕಿದ್ದನ್ನು ನಾಳೆ ವೀಡಿಯೋಗಳಲ್ಲಿ ಕವರ್ ಮಾಡ್ಕೊಡ್ತೀನಿ. ಸೊ ಮೊದಲನೇದಾಗಿ ರಿಲಯನ್ಸ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಐ ಥಿಂಕ್ ನೀವು ಜಿಯೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಜಿಯೋ ಫೈನಾನ್ಸ್ದು ಇನ್ನೂ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗೋದಿದೆ ಅಂತ ಒಂದು ಬಿಸ್ನೆಸ್ ಮಾಡಲ್ ಅಂತ ಇಲ್ಲ. ಫ್ರೀಯಾಗಿ ಬಂದಿತ್ತು ಶೇರ್ಸು, ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ 267 ತನಕ ಹೋಗಿದೆ. ಬಟ್ ಈಗ ಒಂದು ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ, ಇಲ್ಲೇ ಉಳಿತಾ ಇದೆ. ಸೊ ಎಲ್ಲಿ ತನಕ 300 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರುತ್ತೋ ಅಲ್ಲಿ ತನಕ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾಟ್ ರೆಕಮೆಂಡೆಡ್ ಜಿಯೋ ಫೈನಾನ್ಸ್. ವೆಯ್ಟ್ ಮಾಡಿ 300 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಾರುತಿ ಸುಜುಕಿನ ಹೈ ಟೈಮಲ್ಲಿ ತೊಗೊಂಡಿದ್ದೀನಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತಾ ಇದ್ದೀರಾ, ಯಾವ ಲೆವೆಲಲ್ಲಿ ಆವ್ರೇಜ್ ಮಾಡ್ಕೋಬೋದು ಅಂತ ಕೇಳಿದ್ರೆ ಆಲ್ರೆಡಿ ಗಿರಿರಾಜ್ ಅವರು ರಿಪ್ಲೈ ಮಾಡಿದ್ದಾರೆ. ನಿಮಗೆ ಕರೆಕ್ಟಾಗಿ ಇದೆ ಅವ್ರು ಹೇಳಿರುವಂಥದ್ದು. 10,000 ಲೆವೆಲ್ ಬಂದರೆ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕೆಂದರೆ ರೆಸಿಸ್ಟೆನ್ಸ್ ಆದಂಥ ಲೆವೆಲ್ ವಾಪಸ್ ಬಂದರೆ ಸಪೋರ್ಟ್ ಆಗ್ತಾ ಹೋಗುತ್ತೆ. 11,000ದಿಂದ 10,000 ಈ ಲೆವೆಲ್ಗೆ ವಾಪಸ್ ಮಾರುತಿ ಸುಜುಕಿ ಸಿಕ್ತು ಅಂತಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದರೆ ಟ್ರೆಂಡ್ ಲೈನ್ ಸಪೋರ್ಟ್ ಇರೋದ್ರಿಂದ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಆಟೋ ಸೆಕ್ಟರಲ್ಲಿ ಒಂದು ಒಳ್ಳೆ ರ್ಯಾಲಿ ಆಗಿದೆ, ನೋಡೋಣ ಒಂದು ಸೆಲ್ ಆಫ್ ಬರುತ್ತಾ ಏನು ಅಂತ. ಬಂದರೆ ನಿಮಗೆ 10,000 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ, ಅಲ್ಲಿ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ರಾಜೇಶ್ ಎಕ್ಸ್ಪೋರ್ಟ್ಸು BCG ಆ ಸ್ಟಾಕ್ ಥರ ಆಗುತ್ತಾ ಅಂತ ಕೇಳಿದ್ರೆ, BCG ಸ್ಟಾಕು ನೀವು ಹೇಳ್ತಾ ಇರೋಂಥದ್ದು ಬ್ರೈಟ್ಕಾಮ್ ಗ್ರೂಪ್ ಅಂತಲ್ವಾ. ಬ್ರೈಟ್ಕಾಮ್ ಗ್ರೂಪು 120-140 ಹೋಗಿದ್ದಂಥ ಸ್ಟಾಕು ಇವಾಗ ಕೆಳಗಡೆ ಬಂದಿದೆ. ಬಟ್ ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ ಅಂಥ ಒಳ್ಳೆ ಫಂಡಮೆಂಟಲ್ ಏನೂ ಇಲ್ಲ ಸರ್. ಮತ್ತು FIDS ಅವರು ಇದರಲ್ಲಿ ಇಂಟ್ರೆಸ್ಟಿಂಗ್ಲಿ ಈಗಲೂ ಒಂದು 20-25% ಇಟ್ಕೊಂಡಿದ್ದಾರೆ. ಅಂದರೆ ಇನ್ನೂ ಆಟಾಡ್ಸೋಂಥ ಸಾಧ್ಯತೆ ಇದೆ. ದೊಡ್ಡದಾಗಿ ಇಲ್ಲಿ ಒಂದು ಸೆಲ್ ಆಫ್ ಆಗಿರೋದು ಕಾಣಿಸ್ತಾ ಇದೆ. ಯಾಕೆಂದರೆ ದೊಡ್ಡದಾಗಿ ಕ್ಯಾಂಡಲ್ ಬರೋದ್ರಿಂದ ಇದು ಕೆಳಗಡೆ
ಕೆಳಗಡೆ ಬರ್ತಾನೆ ಇದೆ. ಐ ಥಿಂಕ್ ನೀವೇ ಒಂದ್ಸಲ ಹಿಂದೆ ಕಮೆಂಟ್ ಮಾಡಿ ಕೇಳಿದ್ರಿ 440 ಮೇಲ್ಗಡೆ ಇದ್ದಾಗ. ಸೊ 440 ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 440 ಬಿಟ್ಟು ಕೆಳಗಡೆ ಬಂದರೆ ದೊಡ್ಡ ಒಂದು ಸೆಲ್ಲಿಂಗ್ ಬರ್ಬೋದು. ಯಾಕಂದರೆ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಬಸ್ ಸ್ಟ್ಯಾಂಡ್ ಆದರೆ ದೊಡ್ಡ ಲೆವೆಲಿಗೆ ಕೆಳಗಡೆ ಬರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ ಅಂತ ನೆನಪು. ಸೊ ಹಾಗಾಗಿ ಈ ಸ್ಟಾಕಲ್ಲಿ ನೀವು ಒಂದು ರೈಸ್ ಎಲ್ಲಿ ಸಿಗುತ್ತೋ ಅಲ್ಲಿ ಎಕ್ಸಿಟ್ ಮಾಡಿ ಆಚೆ ಬರುವಂಥದ್ದೇ ಒಳ್ಳೆಯದು. ಸೊ ಈ ಸ್ಟಾಕಲ್ಲಿ ಸುಮಾರು ವರ್ಷದಿಂದ ಟ್ರ್ಯಾಪ್ ಆಗಿರೋದಕ್ಕಿಂತ, ಯಾಕಂದರೆ ನೋಡಿ ಆಲ್ರೆಡಿ 2015 ಯಾರು ಇನ್ವೆಸ್ಟ್ ಮಾಡಿದ್ರು ಅವರಿಗೆ ಎಲ್ಲರಿಗೂ ನೆಗೆಟಿವ್ ರಿಟರ್ನ್ ಆಗಿ ಕೂತಿರುತ್ತೆ. ಮಾರ್ಕೆಟ್ ಆಲ್ ಟೈಮ್ ಅಲ್ಲಿ ಇದ್ದಾಗ ಸ್ಟಾಕು ನೆಗೆಟಿವ್ ರಿಟರ್ನ್ ಕೊಡ್ತಾ ಇದೆ ಅಂತಂದರೆ ಏನೇ ಸೆಕ್ಟರ್ ರೊಟೇಷನ್ ಏನೇ ಇರ್ಬೋದು, ಇವಾಗ ಎಲ್ಲ ಸೆಕ್ಟರ್ಗೂ ಕೂಡ ಒಂದು ಒಳ್ಳೆ ಕಾಲ ಅನ್ನೋದು ಬಂದಿದೆ. ಆದರೂ ಕೂಡ ಸ್ಟಾಕ್ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅದರಿಂದ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಲಾಸ್ ಆಗುತ್ತೆ ಅನ್ನೋದಕ್ಕಿಂತ ಲಾಸ್ ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಎಕ್ಸಿಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲೇ ಒಂದು ರೈಸ್ ಸಿಕ್ತು ಅಂತಂದರೆ ನೀವು ಅಲ್ಲಿ ಎಕ್ಸಿಟ್ ಮಾಡೋದಕ್ಕೆ ನೋಡ್ತಾ ಹೋಗ್ಬೋದು. ಇನ್ನೂ ಕೆಳಗಡೆ ಹೋಯಿತು ಅಂತಂದರೆ ತಕ್ಷಣ ಎಕ್ಸಿಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ 275 260 ಲೆವೆಲ್ ಇದೆಯಲ್ಲ, 260 ಲೆವೆಲ್ಗಿಂತ ಯಾವುದಾದ್ರೂ ಅದನ್ನು ಕೆಳಗಡೆ ಹೋಯಿತು ಅಂದರೆ ತಕ್ಷಣ ಎಕ್ಸಿಟ್ ಮಾಡಿ. ಇಲ್ಲ ಅಂತಂದರೆ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಿ. ವಾಪಸ್ 320 ಈ ಲೆವೆಲ್ಗಿಂತ ಮೇಲ್ಗಡೆ ಹೋಯಿತು ಅಂತಂದರೆ ಆಗ ಎಕ್ಸಿಟ್ ಮಾಡಿಬಿಟ್ಟು ನೀವು ಆಚೆ ಬರೋದು ನೋಡ್ಬೋದು. ಸೊ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಫ್ರೆಶ್ ರೆಕಮೆಂಡೇಷನ್ಗೆ ಆ್ಯಾವ್ರೇಜಿಗೆ ಯಾವುದೂ ಬೇಡ, ಯಾಕಂದರೆ ಅಂಥ ಒಳ್ಳೆ ಏನು ಲಾಭ ಅಂತ ಮಾಡ್ತಾ ಇಲ್ಲ ಕಂಪನಿ. ಗೋಲ್ಡ್ ಮ್ಯಾನುಫ್ಯಾಕ್ಚರ್ಸ್ ಅಲ್ವಾ, ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರ ಸರ್. ಬಜಾಜ್ ಫೈನಾನ್ಸ್ ನೋಡಿ ಟ್ರೆಂಡ್ ಲೈನ್ನ ಒಳ್ಳೆ ಟ್ರೆಂಡ್ ಲೈನ್ ಆಗಿತ್ತು ಇದು. ಆ ಟ್ರೆಂಡ್ ಲೈನ್ನ ಇಲ್ಲಿ ಬಂದಾಗ ದೊಡ್ಡದಾಗಿ ಒಂದು ಕ್ಯಾಂಡಲ್ಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ಬೈಯಿಂಗ್ ಆಗಿರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ವಾಪಸ್ ಬ್ರೇಕ್ಔಟ್ ಆಯಿತು, ವಾಪಸ್ ಟ್ರೆಂಡ್ ಲೈನ್ ಟೆಸ್ಟ್ ಆಗಿದೆ. ಇಲ್ಲಿಂದ ಇವತ್ತು ದೊಡ್ಡದಾಗಿ ಕನ್ಫರ್ಮೇಷನ್ ಕ್ಯಾಂಡಲ್ ಬಂದಿದೆ. ಇದು ನಾಳೆ ಕೂಡ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಇವತ್ತು ಇಂಟ್ರಾಡೇ ಮಾತಾಡೋಕ್ಕೆ ಮರ್ತೋಯ್ತು ಬಜಾಜ್ ಫೈನಾನ್ಸ್ ಬಗ್ಗೆ, ಬಟ್ ನಾಳೆನೂ ಕೂಡ ನೀವು ಒಂದು ಬಜಾಜ್ ಫೈನಾನ್ಸಲ್ಲಿ ಇಂಟ್ರಾಡೇ ಬೈಯಿಂಗ್ ಆಪರ್ಚುನಿಟಿನ ಎದುರು ನೋಡ್ಬೋದು. ಸೊ ಸ್ಟಾಕ್ ಈಸ್ ಲುಕಿಂಗ್ ವೆರಿ ಬುಲ್ಲಿಶ್. ವಾಪಸ್ ಮತ್ತೆ 8,000 ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ ಬಿಕಾಸ್ ಆಫ್ ದ ಟ್ರೆಂಡ್ ಲೈನು. ಸೊ 7,000 ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಸ್ಟಾಕಲ್ಲಿ ಖಂಡಿತ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತೀನಿ ಅನ್ನೋರು ಕೂಡ ಬೇಕಾದರೆ ಇವಾಗ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಡಿಮಾರ್ಟ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಡಿಮಾರ್ಟ್ ಸ್ವಲ್ಪ ಕಾಸ್ಟ್ಲಿ ಸ್ಟಾಕು, ಯಾಕೆಂತಂದರೆ FMC ಸೆಕ್ಟ್ರಲ್ಲಿ ಇರುವಂಥ ಸ್ಟಾಕು ಸ್ವಲ್ಪ ಪಿ ವ್ಯಾಲ್ಯೂಷನ್ ಜಾಸ್ತಿನೇ ಇರುತ್ತೆ. ಇಲ್ಲೊಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗಬೇಕು ಅಂತಂದರೆ ಒಂದು ಕರೆಕ್ಷನ್ ಬರ್ಬೋದು. ಕರೆಕ್ಷನ್ ಬಂದರೆ 4,000 ಲೆವೆಲ್ ತನಕ ಕರೆಕ್ಷನ್ ಬಂದ್ರೂ ಓಕೆ. ಸೊ 4,000 ಲೆವೆಲ್ ತನಕ ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಮಾತ್ರ ರೆಕಮೆಂಡ್ ಮಾಡ್ತೀನಿ. ಇಲ್ಲಿಂದ ಬ್ರೇಕ್ಔಟ್ ಆದಾಗಲೂ ಕೂಡ ಹೇಳಿದ್ದೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ. ಅಲ್ಲಿಂದ ವಾಪಸ್ 5,200 ತನಕ ಟೆಸ್ಟ್ ಆಗಿದೆ. ಸೊ 4,700 ನಡೀತಾ ಇದೆ ಇವಾಗ ಸ್ಟಾಕು. ಸೊ ಇಲ್ಲಿ ಏನಾದರೂ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ವಾಪಸ್ ನಿಮಗೆ 4,000 4,200 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 4,000 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಆಲ್ ಟೈಮ್ ಹೈನ ಎದುರು ನೋಡ್ತಾ ಇರ್ಬೋದು. FID ಅವರು ಲಾಸ್ಟ್ ಕ್ವಾರ್ಟರ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಡಿಮಾರ್ಟಲ್ಲಿ, ಬಟ್ ಅಂತ ಸಿಗ್ನಿಫಿಕೆಂಟ್ ಜಾಸ್ತಿ ಅಂತ ಆಗಿಲ್ಲ. ಜಾಸ್ತಿ ಆಯಿತು ಅಂತಂದರೆ ಎಲ್ಲಿ ಗೊತ್ತಾಗುತ್ತೆ, ನಮಗೆ ಒಂದು ಕ್ಯಾಂಡಲ್ ಬರುತ್ತೆ. ಸೊ ಕ್ಯಾಂಡಲ್ ಬಂದರೆ ದೊಡ್ಡದಾಗಿ ವಾಲ್ಯೂಮ್ ಕ್ಯಾಂಡಲು, ಆಗ ಒಂದು ಬೈಯಿಂಗ್ ಆಕ್ಟಿವಿಟಿ ಆಗಿದೆ ಅಂತ ಅನ್ಬೋದು. ಒಂದು ಚಾನಲ್ಲು ಮಾಡ್ತು, ಕಪ್ ಆ್ಯಂಡ್ ಹ್ಯಾಂಡಲ್ ಕನ್ಫರ್ಮ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಡಿಮಾರ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜುಲೈ 31, 2024 ITRನ ಫೈಲ್ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಇದ್ರ ಬಗ್ಗೆ ನಿನ್ನೆ ಒಂದು ಶಾರ್ಟ್ಸ್ ಕೂಡ ಬಂದಿತ್ತು ವಿಡಿಯೋ ನಮ್ಮ ಚಾನಲ್ನಲ್ಲಿ. ಡೆಡಿಕೇಟೆಡ್ ಪ್ಲೇಲಿಸ್ಟ್ಗಳು ಕೂಡ ಇದೆ ITRನ ಬಗ್ಗೆ. ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ ನೀವು ಪ್ಲೇಲಿಸ್ಟ್ ನೋಡಿದ್ರೆ, ನೀವು ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ದರೆ, ಟ್ರೇಡರ್ಸ್ ಆಗಿದ್ದರೆ, ಅಥವಾ ಬರೀ LTCG STCG ಇನ್ವೆಸ್ಟರ್ಸ್ ಆಗಿದ್ದರೆ ಎಲ್ಲರಿಗೂ ಕೂಡ ಸಿಗುವಂಥ ಮಾಹಿತಿ ಇದೆ. ಆ ಎರಡೂ ಪ್ಲೇಲಿಸ್ಟನ್ನು ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡಿ. ಮಾರ್ಕೆಟ್ ಮಾತುಕತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ಮಾಹಿತಿನ ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.